ಸ್ವಾಮಿಯವರು ವೆಂಕಣ್ಣ ಭಟ್ಟರಂತೆ ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾಂಬಾ ಎಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ 1595ನೇ ಇಸವಿಯಲ್ಲಿ ಜನಿಸಿದ್ದಾರೆ. ಇವರು ಜನಿಸಿದ ಇಸವಿ 1595 ಅಥವಾ 1601 ಎಂಬ ಗೊಂದಲವಿದೆ. ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಹಾಗೂ ವೆಂಕಟಾಚಾರ್ಯ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತಿತ್ತು. ಇವರು ಬಾಲ್ಯದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನಲ್ಲಿರುವ ಮಧುರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ. 1614ರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮಧುರೆಯಿಂದ ಹಿಂದಿರುಗಿ ಬಂದ ಸಮಯದಲ್ಲಿ ಸರಸ್ವತಿ ಬಾಯಿ ಎನ್ನುವವರೊಂದಿಗೆ ಇವರ ವಿವಾಹ ನಡೆಯುತ್ತದೆ. ವಿವಾಹದ ನಂತರವೂ ಕೂಡ ವೆಂಕಣ್ಣ ಭಟ್ಟರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಸೇರುತ್ತಾರೆ. ಕೆಲವು ವರ್ಷಗಳಲ್ಲಿ ಎಲ್ಲಾ ವೇದೋಪನಿಷತ್ತುಗಳನ್ನು ಕಲಿತು ತನಗಿಂತಲೂ ಹಿರಿಯರನ್ನು ಹಾಗೂ ಮಠಾಧೀಶರನ್ನು ಸಹ ವಾಗ್ವಾದದಲ್ಲಿ ಸೋಲಿಸುತ್ತಾರೆ. ಸಂಸ್ಕೃತ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ. ಇದರೊಂದಿಗೆ ಸಂಗೀತದಲ್ಲಿಯೂ ಒಳ್ಳೆಯ ಜ್ಞಾನ ಗಳಿಸುತ್ತಾರೆ. ಇವರ ಕಾಲದಲ್ಲಿ ಅವರು ಶ್ರೇಷ್ಠವಾದ ಗಾಯಕರು ಸಹ ಆಗಿರುತ್ತಾರೆ. ಶ್ರೀಮಾನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥಗಳನ್ನು ಸಹ ರಚಿಸುತ್ತಾರೆ. ಯಚುಕ್ಷ ನಾರಾಯಣ್ ದೀಕ್ಷಿತರು ಹಾಗೂ ವೆಂಕಣ್ಣ ಭಟ್ಟರ ನಡುವೆ ಮಧ್ವದ್ವೈತ ಸಿದ್ಧಾಂತದ ಮೇಲೆ ನಡೆದ ವಿವಾದದಲ್ಲಿ ವೆಂಕಣ್ಣ ಭಟ್ಟರೇ ಗೆಲುವು ಸಾಧಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಇವರಿಗೆ ಭಟ್ಟಾಚಾರ್ಯರು ಎಂಬ ಬಿರುದು ಸಹ ಕೊಡಲಾಗುತ್ತದೆ. ಇನ್ನು ವೆಂಕಣ್ಣ ಭಟ್ಟರು ಹಾಗೂ ಸರಸ್ವತಿ ಬಾಯಿಗೆ ಲಕ್ಷ್ಮೀ ನಾರಾಯಣ ಎಂಬ ಪುತ್ರ ಜನಿಸುತ್ತಾನೆ. ಇನ್ನು ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತದೆ. ಆಗ ಮಠಕ್ಕೆ ಯಾರನ್ನಾದರೂ ಉತ್ತರಾಧಿಕಾರಿಯಾಗಿ ನೇಮಿಸಬೇಕೆಂದು ತೀರ್ಮಾನಿಸುತ್ತಾರೆ. ಆಗ ಅವರ ದೃಷ್ಟಿ ಕೇವಲ ವೆಂಕಣ್ಣ ಭಟ್ಟರ ಮೇಲೆಯೇ ಬೀಳುತ್ತದೆ. ಆದರೆ ವೆಂಕಣ್ಣ ಭಟ್ಟರು ವಿವಾಹಿತರು, ಒಬ್ಬ ಸಂಸಾರಿ, ಸನ್ಯಾಸಿ ದೀಕ್ಷೆ ಪಡೆಯಲು ಅವರು ಸಿದ್ಧರಿರುವುದಿಲ್ಲ. ಆದರೂ ಸಹ ಸುಧೀಂದ್ರ ತೀರ್ಥರು ಮಾತ್ರ ತಮಗೆ ಸರಿಯಾದ ವಾರಸುದಾರ ವೆಂಕಣ್ಣ ಭಟ್ಟ ಮಾತ್ರವೇ ಎಂದು ತೀರ್ಮಾನಿಸಿ ಸರಸ್ವತಿ ಬಾಯಿಗೆ ತಿಳಿಯದಂತೆ ವೆಂಕಣ್ಣ ಭಟ್ಟರನ್ನು ಗುಟ್ಟಾಗಿ ತಂಜಾವೂರಿಗೆ ಕರೆದು ಹೋಗಿ ಅಲ್ಲೇ ಅವರಿಗೆ ಸನ್ಯಾಸಿ ದೀಕ್ಷೆ ಕೊಡಿಸುತ್ತಾರೆ. ಇನ್ನು ಅದರ ಬಳಿಕ ವೆಂಕಣ್ಣ ಭಟ್ಟರು ಮಠದಲ್ಲಿಯೇ ನಿವಾಸವಿರುತ್ತಾರೆ. ಈ ವಿಷಯ ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದೆ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಅದರ ಬಳಿಕ ತಂಜಾವೂರು ರಾಜನಾದ ರಘುನಾಥ ನಾಯಕರ ಆಧಿಪತ್ಯದಲ್ಲಿ 1626ರ ಪಾಲ್ಗುಣಿ ಶುದ್ಧ ವಿಜಯ ದಿನದಂದು ಮಧ್ವಪೀಠ ಸಂಪ್ರದಾಯದ ಪ್ರಕಾರ ವೆಂಕಣ್ಣ ಭಟ್ಟರು ಸನ್ಯಾಸಾಶ್ರಮ ಸ್ವೀಕರಿಸುತ್ತಾರೆ. ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿಯಂತೆ ನಾಮಕರಣ ಮಾಡುತ್ತಾರೆ. ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಯಂತೆ ಪ್ರಸಿದ್ಧರಾಗುತ್ತಾರೆ. ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪಿಸುತ್ತಾರೆ. 1671ರಲ್ಲಿ ವಿರೋಧಿ ನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ 800 ವರ್ಷಗಳು ಜೀವಂತವಾಗಿಯೇ ಇರುವುದಾಗಿ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ. ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮುಖವಾದ ಗುರು. ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು. ಇವರನ್ನು ಪ್ರಹ್ಲಾದನ ಅವತಾರವೆಂದು ನಂಬಲಾಗುತ್ತಿತ್ತು. ಇವರು ಶ್ರೀರಾಮ ಹಾಗೂ ಪಂಚಮುಖ ಆಂಜನೇಯ ಸ್ವಾಮಿಯ ಪರಮಭಕ್ತರು. ಇನ್ನು ಮಂತ್ರಾಲಯವು ತೆಲಂಗಾಣ ರಾಜ್ಯದಲ್ಲಿನ ಕರ್ನೂಲು ಜಿಲ್ಲೆಯಲ್ಲಿದೆ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ಸರಿಸಮಾನವಾದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವೇ ಮಂತ್ರಾಲಯ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿರುವ ಅತಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಈ ಮಠ ಕರ್ನೂಲು ಜಿಲ್ಲೆಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಈ ಮಠದ ಸಮೀಪದಲ್ಲಿಯೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಲಯವೂ ಇದೆ. ನೀವಿನ್ನೂ ಮಂತ್ರಾಲಯಕ್ಕೆ ಭೇಟಿ ನೀಡದಿದ್ದಲ್ಲಿ ತಪ್ಪದೇ ಒಂದು ಬಾರಿ ಭೇಟಿ ನೀಡಿ. ತುಂಗಭದ್ರಾ ನದಿ ತೀರದಲ್ಲಿರುವ ಈ ಆಲಯ ನೋಡಲು ಬಹಳಾನೇ ಸುಂದರವಾಗಿದೆ. ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಈ ಆಲಯ ಬಹಳ ಪವಿತ್ರವಾದುದು. ಇಲ್ಲಿ ರಾಘವೇಂದ್ರ ಸ್ವಾಮಿಯವರನ್ನು ನೀವು ಮನಸಾರೆ ಪ್ರಾರ್ಥಿಸಿ ಏನನ್ನಾದರೂ ಬೇಡಿದರೆ ಅವರು ಖಂಡಿತ ಅನುಗ್ರಹಿಸುತ್ತಾರೆ. ಇದೇ ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಚರಿತ್ರೆ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.